ಲಕ್ಷ್ಮೀಸಾಗರ ಗ್ರಾಮದ ಬಳಿ ಮೆಕ್ಕೆಜೋಳದ ರಾಶಿಗೆ ಬೆಂಕಿ, ಲಕ್ಷಾಂತರ ಮೌಲ್ಯದ ಬೆಳೆ ನಾಶ. ಚಿತ್ರದುರ್ಗ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ರೈತ ಧನಂಜಯ ಅವರಿಗೆ ಸೇರಿದ ಜಮೀನಲ್ಲಿ ಮಾಡಿದ್ದ ಮೆಕ್ಕೆಜೋಳದ ರಾಶಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಸುಮಾರು 20 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಮೆಕ್ಕೆಜೋಳವನ್ನು ರಾಶಿ ಮಾಡಿಟ್ಟಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಬೆಂಕಿಗೆ ಆಹುತಿಯಾಗಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸಿದ್ದಾರೆ. ಆದರೆ ಆಗಲೇ ಹೆಚ್ಚಿನ ಪ್ರಮಾಣದ ಮೆಕ್ಕೆಜೋಳ ಹಾನಿಗೊಳಗಾಗಿದೆ ಎಂದು ತಿಳಿದು ಬಂದಿದೆ. ದ್ವೇಷದಿಂದ ಮೆಕ್ಕೆಜೋಳದ ತೆನೆಗೆ ಬೆಂಕಿ ಹಚ್ಚಲಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ಪ್ರಕರಣ ಭರಮಸಾಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇದು 11:30 ಗಂಟೆ ಟೈಮ್ ಇಟ್ಟಿರೋದು. 11:30 ಇಲ್ಲ ಬೇಡ 1 ಗಂಟೆ ಟೈಮ್ ಯಾರು ತಿಂದಂಗಲ್ಲ ಒಳಗೆ ಉಳಿದ್ಬಿಟ್ಟಿದ್ದು ಏನ ಗಟ್ಟಿ ಒಳಗೆ ನಾನು 800 ರೂಪಾಯಿ ದುಡಿದಿ ಕಡೆ ಅದಕ್ಕೆ ಕಡೆ ಮಾಡ್ಬೇಕಾಯ್ತು. ಅಪ್ಪ ಅಮ್ಮ ಜೊತೆಗೆಲ್ಲ ಮೋಸ ಮಾಡಿದ್ರು ತಾಯ್ತು ಲಾಳೆ ಪಾಟ್ರಕ್ಕ ಅಮ್ಮ ಹೋಗಿ 12 ಇಟ್ಟರಲ್ಲ ಅಮ್ಮ ನಾವೆಲ್ಲರಿಗೂ ಜೋಳ ಮಾಡಿಸಿದ್ರೇನಂತಂದ ನಾವೇನಂತ ಉತ್ತರ ಕೊಡ್ಲ ಅಪ್ಪ. ಹೇಳ್ತಾರಲ್ಲ ನಾವ್ ಯಾರಿಗಂತ ಒಬ್ರಿಗೆ ಹೇಳೋನೇನೋ ಸ್ವಲ್ಪ ತೋರಿರಿ ಎಲ್ಲ ಹೇಳ್ತದಲ್ಲ ಒಬ್ರಿಗೆ ಹೇಳ್ಬೇಕಪ್ಪ ತೋರ್ಸು ಬಾಸ್ರಪ್ಪ ತೋರ್ಸು ಅವ್ ಚೆನ್ನಾಗಿರ್ಲ ಅವ್ನಿದ್ರಿ ಇಲ್ಲೇ ಇತ್ತು ನಾವು ನಿಮಗೆ ಗೊತ್ತಾಗಲ್ಲ ಕಣ ನಿನಗೆ ಗೊತ್ತಿರುತ್ತೆ ಕಣ ತೋರ್ಸು ಬಾಸ್ರಪ್ಪ ಕಣ್ತುಂಬ ತೋರ್ಸು ಅಮ್ಮ ಅಪ್ಪ ಅಮ್ಮ ತೋರ್ಸ ಪಾಂಡ್ರಂಗ ಎಲ್ಲರಿಯೋ ಪಾಂಡ್ರಂಗ ಎಲ್ಲರಿಯೋ ಅಮ್ಮ ಅವನು ಚೆನ್ನಾಗಿರೋ ಸುಟ್ಟು ಪೂಜೆ ಮಾಡ್ಬಿಟ್ಟಲ್ಲೋ ಅಲ್ಲೇ ನಿಮ್ಮ ಅಂತ ನಂಗೆ ಪತ್ತಾನೆ ಸುಟ್ಟು ಪೂಜೆ ಮಾಡ್ಬಿಟ್ಟಲ್ಲೋ ಸುಟ್ಟು ಪೂಜೆ ಮಾಡೋಕೆ ಹೋಗಿದ್ದೇನಲ್ಲಿ ನಿಮ್ಮಂತ ನಾಳೆ ಹೋಗ ನಿಮ್ಮಂತ ಬಡಿಯಲ್ಲ ಬಡ್ಕೊಳ್ ಬಿಟ್ಟು ಇಲ್ಲಿ ಬಿಟ್ಟು ಇಲ್ಲಿ ಬಂದಿದೆಯಲ್ಲೋ ಮಂತ ಅನ್ಕಲೆ ನಮ್ಮಂತ ನಾವೇನು ಮಾಡಿದ್ವ ನಿಮ್ಮಂತ ಅನ್ಕಲೆ ಅಮ್ಮ ಮಿಂಟ್ರಿ ಗುಡಿ ಕೂಡ ಮಗನೇ ಅದೇ ಮಾತ್ರಪ್ಪ ಪಾಂಡ್ರಂಗ ತೋರ್ಸೋ ನೋಡಲೆ ನೋಡಿ ಸಂತೋಷವಾಗಿರೋದೆ ಸಂತೋಷವಾಗಿರೋ ಒದ್ದಾಯ ಮಾಡಿದಲ್ಲಪ್ಪ.